ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸುದ್ದಿಯನ್ನ ಮಾಡ್ತಾ ಬಂತು. ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿ ಹಣ ಇನ್ನೂ ಜಮಾವಣೆ ಆಗಿಲ್ಲ ಅಂತೇಳಿ ಎಚ್ಚೆತ್ತುಕೊಂಡಂತ ಸರ್ಕಾರ ಕೊನೆಗೂ ಗೃಹಲಕ್ಷ್ಮಿಯರ ಖಾತೆಗೆ ಹಣವನ್ನ ಜಮೆ ಮಾಡಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. 1 ತಿಂಗಳ ಬಾಕಿ ಹಣ ಹಾಕಿದ ಸರ್ಕಾರ ಸೆಪ್ಟೆಂಬರ್ ತಿಂಗಳದು ಬಾಕಿ ಇತ್ತು. ಸೆಪ್ಟೆಂಬರ್ ತಿಂಗಳ ಬಾಕಿ ಹಣವನ್ನ ಜಮೆ ಮಾಡಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಈ ಬಗ್ಗೆ ನಿರಂತರವಾಗಿ ವರದಿಯನ್ನ ಮಾಡಿದ್ದ ನಿಮ್ಮ ರಿಪಬ್ಲಿಕ್ ನಮ್ಮ ವರದಿ ಬೆನ್ನಲ್ಲೇ ಗೃಹಲಕ್ಷ್ಮಿಯರ ಖಾತೆಗೆ ಹಣ ವರ್ಗಾವಣೆಯಾಗಿದೆ. ನೋಡಿ, ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸುದ್ದಿಯನ್ನ ಮಾಡ್ತಾ ಬಂತು. ಯಾಕೆ ಗೃಹಲಕ್ಷ್ಮಿಯರಿಗೆ ಹಣ ಕೊಡ್ತಾ ಇಲ್ಲ ಅಂತೇಳಿ. ಆದ್ರೆ ಸೆಪ್ಟೆಂಬರ್ ತಿಂಗಳದ್ ಕೊಟ್ಟಿದೆ. ಆದ್ರೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣ 5,000 ಕೋಟಿ ಹಣ ಇನ್ನೂ ಲೆಕ್ಕ ಸಿಕ್ಕಿಲ್ಲ, ಲೆಕ್ಕವನ್ನ ಕೊಟ್ಟಿಲ್ಲ. ಏನಾಯ್ತು ಆ ಹಣ? ಅದರ ಬಗ್ಗೆ ಕೂಡ ಹೊರಗಡೆ ಬರುತ್ತೆ ಮುಂದಿನ ದಿನದಲ್ಲಿ. ಈಗ ಸೆಪ್ಟೆಂಬರ್ ತಿಂಗಳ ಹಣ ಬಂದಿದೆ. ಎಲ್ಲಾ ತಿಂಗಳ ಬಾಕಿ ಇರುವಂತ ಹಣ ಬಂದೇ ಬರುತ್ತೆ. ಇನ್ನು ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಸರ್ಕಾರ ಅಲರ್ಟ್ ಆಗಿದೆ. 6 ತಿಂಗಳಿಂದ ಬಾರದಂತ ಹಣ ಇದೀಗ ಜಮೆ ಆಗಿರುತ್ತೆ. ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದವನ್ನ ತಿಳಿಸಿದ್ದಾರೆ ಯಾರು? ಗೃಹಲಕ್ಷ್ಮಿಯರು. ಮನೆಯ ಸಣ್ಣ ಪುಟ್ಟ ಕಾರ್ಯಕ್ಕೆ ಹಣ ಬಳಕೆ ಆಗ್ತಾ ಇತ್ತು. ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡಿ ಸರ್ಕಾರದ ಕಣ್ಣನ್ನ ತೆರೆಸಿದೆ ಅಂತೇಳಿ ನಾವಲ್ಲ, ಜನ ಹೇಳ್ತಿರೋದು. ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಮಹಿಳೆಯರು ಬ್ಯಾಂಕಿಂದ ಬ್ಯಾಂಕ್ಗೆ ಓಡಾಡ್ತಾನೆ ಇದ್ರು. ಆದ್ರೆ ಹಣ ಬಂದಿಲ್ಲ. ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಬಿತ್ತರವಾದ ತಕ್ಷಣ ಈಗ ಹಣವನ್ನು ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರದ ಒಂದಿಷ್ಟು ಹಣ ಏನು ಕೊಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಹಣ ಮನೆಯ ಸಣ್ಣ ಪುಟ್ಟ ಕೆಲಸಗಳಿಗೆ ಆಗ್ತಾ ಇತ್ತು. ಹೀಗಾಗಿ ಅದನ್ನು ಕೂಡ ಒಂದು ಸ್ವಲ್ಪ ಜನ ಬಡವರು ಅವಲಂಬನೆ ಮಾಡ್ಕೊಂಡಿದ್ರು. ಈಗ ಪ್ರಮುಖವಾಗಿ ಕಳೆದ 4-5 ತಿಂಗಳಿಂದ ಹಣ ಬಂದಿರಲಿಲ್ಲ. ಈಗ ಮೊನ್ನೆ ಎಷ್ಟೇ ರಿಪಬ್ಲಿಕ್ ಕನ್ನಡ ಸುದ್ದಿ ಆದ ಬಳಿಕ ಒಂದಿಷ್ಟು ಹಣವನ್ನು ಹಾಕಿದ್ದಾರೆ ಅಂತ ಹೇಳಿ ಮಹಿಳೆಯರು ಖುಷಿ ಪಡ್ತಾ ಇದ್ದಾರೆ. ಬನ್ನಿ ಬಗ್ಗೆ ಮಾತಾಡಲಿಕ್ಕೆ ಜನ ಇದ್ರೆ ಮಾತಾಡೋ ಪ್ರಯತ್ನ ಮಾಡ್ತೀನಿ. ಗೃಹಲಕ್ಷ್ಮಿ ಹಣ ಬಂತಮ್ಮ? ಬಂದಿದೆ ಸರ್. ಹೇಳಕ್ಕೆ ಇಷ್ಟಪಡ್ತೀರಿ? ಈಗ ತುಂಬಾ ಧನ್ಯವಾದಗಳು ಗೃಹಲಕ್ಷ್ಮಿ ಅಮ್ಮ ಬಂದಿದ್ದಕ್ಕೆ. ಆರ್ ಕನ್ನಡ ಇದು ತುಂಬಾ ಧನ್ಯವಾದಗಳು. ಏನ್ ಹೇಳ್ತೀರಮ್ಮ ನೀವು? ಬಂದಿದೆ ಸರ್, ಆರ್ ಕನ್ನಡಕ್ಕೆ ಧನ್ಯವಾದಗಳು. ಏನೆಲ್ಲ ಯೂಸ್ ಮಾಡ್ತಿದ್ರಿ? ಮನೆಯ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಯೂಸ್ ಮಾಡ್ತಾ ಇದ್ದೀವಿ. ಹೌದು. 3 ತಿಂಗಳಿಂದ ಬಂದಿಲ್ಲ ಸರ್, ಬಂದಿದೆ ಈಗ. ಬಂದಿದೆ ಸರ್. ತಾವೇನ್ ಹೇಳ್ತೀರಮ್ಮ? ಬಂದಿದೆ ಸರ್. ಬಂದಿತ್ತು ಸರ್. ಆಲ್ ಕನ್ನಡದವ್ರಿಗೆ ತುಂಬಾ ಥ್ಯಾಂಕ್ಸ್. ಬಹಳ ದಿನದಿಂದ ದುಡ್ಡು ಬಂದಿರಲಿಲ್ಲ, ಇವಾಗ ಬಂದಿದೆ. ಬಹಳ ಬಡವರಿಗೆ ಬಹಳ ಅನುಕೂಲ ಆಗಿದೆ. ತುಂಬಾ ಥ್ಯಾಂಕ್ಸ್. 3-4 ದಿನದಿಂದ ಬಂದಿಲ್ಲ, ಇವಾಗ ಬಂದಿದೆ ಅಲ್ಲ, ಬಹಳ ಅನುಕೂಲ ಆಗಿದೆ ಸರ್. ಅವರು ಮನೆಗೆ ಬಳಸ್ಕೊಂಡಿದ್ದೆ. ತುಂಬಾ ಥ್ಯಾಂಕ್ಸ್ ಅವ್ರಿಗೆ. ಮನೆಗೆ ಬಳಸಿದ್ವಿ. 4 ತಿಂಗಳು ಬಂದಿರಲಿಲ್ಲ, ತುಂಬಾ ಖುಷಿ ಆಯ್ತು. ಬಂದಿದೆ ರೀ ಮ್ಯಾಮ್. ನಮಸ್ಕಾರ. 4 ತಿಂಗಳ ಆತ್ರಿ ಬಂದಿದ್ದಿಲ್ಲ. ಇವಾಗ ಆರ್ ಕನ್ನಡದವರು ಇದು ಪಬ್ಲಿಸಿಟಿ ಮಾಡಿ ಇವಾಗ ಬಂದಿದೆ. ಸಣ್ಣ ಪುಟ್ಟ ಸ್ವಲ್ಪ ಖರ್ಚೆಲ್ಲ ಇದಾಗಿದೆ. ಥ್ಯಾಂಕ್ಸ್. ಆರ್ ಕನ್ನಡದಿಂದ ಟ್ಯಾಕ್ಸ್ ರೀ ಬಂದಿದೆ ರೀ. ನಮ್ಗೆ ಸಣ್ಣ ಪುಟ್ಟ ಕೆಲಸಕ್ಕೆ ಚೆನ್ನಾಗಿದೆ. ಆರ್ ಕನ್ನಡ ಚಾನಲ್ ಅವ್ರಿಗೆ ತುಂಬಾ ಧನ್ಯವಾದಗಳು. 6 ತಿಂಗಳಿಂದ ಏನು ಅಮೌಂಟ್ ಏನು ಬಂದಿರಲಿಲ್ಲ, ಇವಾಗ ರೀಸೆಂಟ್ ಆಗಿ ಬಂದಿದೆ. ಹೆಣ್ಮಕ್ಳಿಗೆ ಏನಾದ್ರೂ ಸಣ್ಣ ಪುಟ್ಟ ಖರ್ಚುಗಳು ಇದ್ದೇ ಇರ್ತಾವು. ಆ ಖರ್ಚಿಗೆ ಅದು ಏನೋ ಒಂದು ಎಲ್ಲೋ ಅನುಕೂಲ ಆಗ್ತಿದೆ. ಆದ್ರೂ ಅದನ್ನ ಸ್ಟಾಪ್ ಮಾಡೋದಕ್ಕಿಂತ ಎಲ್ಲೋ ಕೆಲವು ಜನರಿಗೆ ಅದು ನೀಡ್ಸ್ ಇದ್ದೇ ಇರ್ತದೆ. ಸೊ ಎಲ್ಲರಿಗೂ ಬರ್ಲಿ ಅನ್ನೋದು ಒಂದು ಸಂತೋಷ ಅಷ್ಟೇ. ಟ್ಯಾಕ್ಸ್ ಬಂದಿದ್ದಕ್ಕೆ ನಮಗೂ ಬರ್ತೈತಿ ಸರ್. ಥ್ಯಾಂಕ್ಸ್ ರೀ ಸರ್. ಬಂದೈತಿರ ಸರ್. ಸಣ್ಣ ಪುಟ್ಟ ಯೋಜನೆಗೆ ಸ್ವಲ್ಪ ಚೆನ್ನಾಗೈತಿ. ಆರ್ ಚಾನಲ್ಗೆ ಸ್ವಲ್ಪ ಡಬಲ್ ಮಾಡಿದಕ್ಕೆ ತುಂಬಾ ಥ್ಯಾಂಕ್ಸ್. ಅಂದ್ರೆ ಮಹಿಳೆಯರು ಹೇಳುವಂತದ್ದು ಮನೆಯ ಸಣ್ಣ ಪುಟ್ಟ ಕಾರ್ಯಗಳಿಗೆ ಬರುವ ಹಣ ಉಪಯೋಗ ಆಗ್ತಾ ಇತ್ತು. ಅದನ್ನು ಕೂಡ 6-7 ತಿಂಗಳಿಂದ ಬಂದಿರಲಿಲ್ಲ. ಈಗ ಒಂದು ತಿಂಗಳು ಅಥವಾ 2 ತಿಂಗಳಿಂದ ಹಣ ಬಂದಿದೆ. ರಿಪಬ್ಲಿಕ್ ಕನ್ನಡ ಚಾನಲ್ ವರದಿ ಆದ ಬಳಿಕ ಸರ್ಕಾರ ಎಚ್ಚೆತ್ತು ಮಹಿಳೆಯರಿಗೆ ಹಣ ಕೊಟ್ಟಿರೋದಕ್ಕಾಗಿ ಜನರು ಸಂತೋಷವನ್ನು ವ್ಯಕ್ತಪಡಿಸುವ ಮುಖಾಂತರ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ ತಿರುವಂತದ್ದು. ಕ್ಯಾಮರಾ ಶಂಕರಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಮಾರ್ಚ್ ತಿಂಗಳು ರೊಕ್ಕ ಬಂದಿಲ್ಲ, ಈ ತಿಂಗಳು ರೊಕ್ಕ ಬಂದವ. ಗೌರ್ಮೆಂಟ್ ಧನ್ಯವಾದಗಳು. ನೀವು ಮಾರ್ಚ್ ರೊಕ್ಕ ಬಂದಿಲ್ಲ, ಈಗ ಬಂದಾವ. ಫೋನಿನವರು ಟಿವಿದವರೆಲ್ಲ ಇದು ಮಾಡಿದ್ರು, ಈಗ ಹಾಕ್ಯಾರ. ಮಾರ್ಚ್ ರೊಕ್ಕ ಬಂದಿಲ್ಲ, ಈಗ ಹಾಕ್ಯಾರ ಅಂತ ಹೇಳ್ತೇವ್. ಧನ್ಯವಾದ ಅಂತ ಹೇಳ್ತಾರ. ಮಾರ್ಚ್ ರೊಕ್ಕ ಬಂದಿಲ್ಲ, ಈಗ ಬಂದಾವ.
ಫೋನಿನ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸುದ್ದಿಯನ್ನ ಮಾಡ್ತಾ ಬಂತು. ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿ ಹಣ ಇನ್ನೂ ಜಮಾವಣೆ ಆಗಿಲ್ಲ ಅಂತೇಳಿ ಎಚ್ಚೆತ್ತುಕೊಂಡಂತ ಸರ್ಕಾರ ಕೊನೆಗೂ ಗೃಹಲಕ್ಷ್ಮಿಯರ ಖಾತೆಗೆ ಹಣವನ್ನ ಜಮೆ ಮಾಡಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. 1 ತಿಂಗಳ ಬಾಕಿ ಹಣ ಹಾಕಿದ ಸರ್ಕಾರ. ಸೆಪ್ಟೆಂಬರ್ ತಿಂಗಳದ್ದು ಬಾಕಿ ಇತ್ತು, ಸೆಪ್ಟೆಂಬರ್ ತಿಂಗಳ ಬಾಕಿ ಹಣವನ್ನ ಜಮೆ ಮಾಡಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಈ ಬಗ್ಗೆ ನಿರಂತರವಾಗಿ ವರದಿಯನ್ನ ಮಾಡಿದ್ದ ನಿಮ್ಮ ರಿಪಬ್ಲಿಕ್ ನಮ್ಮ ವರದಿ ಬೆನ್ನಲ್ಲೇ ಗೃಹಲಕ್ಷ್ಮಿಯರ ಖಾತೆಗೆ ಹಣ ವರ್ಗಾವಣೆಯಾಗಿದೆ. ನೋಡಿ, ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸುದ್ದಿಯನ್ನ ಮಾಡ್ತಾ ಬಂತು. ಯಾಕೆ ಗೃಹಲಕ್ಷ್ಮಿಯರಿಗೆ ಹಣ ಕೊಡ್ತಾ ಇಲ್ಲ ಅಂತೇಳಿ. ಆದ್ರೆ ಸೆಪ್ಟೆಂಬರ್ ತಿಂಗಳದ್ದು ಕೊಟ್ಟಿದೆ. ಆದ್ರೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣ 5,000 ಕೋಟಿ ಹಣ ಇನ್ನೂ ಲೆಕ್ಕ ಸಿಕ್ಕಿಲ್ಲ, ಲೆಕ್ಕವನ್ನ ಕೊಟ್ಟಿಲ್ಲ. ಏನಾಯ್ತು ಆ ಹಣ? ಅದರ ಬಗ್ಗೆ ಕೂಡ ಹೊರಗಡೆ ಬರುತ್ತೆ ಮುಂದಿನ ದಿನದಲ್ಲಿ. ಈಗ ಸೆಪ್ಟೆಂಬರ್ ತಿಂಗಳ ಹಣ ಬಂದಿದೆ. ಎಲ್ಲಾ ತಿಂಗಳ ಬಾಕಿ ಇರುವಂತ ಹಣ ಬಂದೇ ಬರುತ್ತೆ. ಇನ್ನು ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಸರ್ಕಾರ ಅಲರ್ಟ್ ಆಗಿದೆ. 6 ತಿಂಗಳಿಂದ ಬಾರದಂತ ಹಣ ಇದೀಗ ಜಮೆ ಆಗಿರುತ್ತೆ. ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದವನ್ನ ತಿಳಿಸಿದ್ದಾರೆ ಯಾರು? ಗೃಹಲಕ್ಷ್ಮಿಯರು. ಮನೆಯ ಸಣ್ಣ ಪುಟ್ಟ ಕಾರ್ಯಕ್ಕೆ ಹಣ ಬಳಕೆ ಆಗ್ತಾ ಇತ್ತು. ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡಿ ಸರ್ಕಾರದ ಕಣ್ಣನ್ನ ತೆರೆಸಿದೆ ಅಂತೇಳಿ ನಾವಲ್ಲ, ಜನ ಹೇಳ್ತಿರೋದು. ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಮಹಿಳೆಯರು ಬ್ಯಾಂಕಿಂದ ಬ್ಯಾಂಕ್ಗೆ ಓಡಾಡ್ತಾನೆ ಇದ್ರು. ಆದ್ರೆ ಹಣ ಬಂದಿಲ್ಲ. ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಬಿತ್ತರವಾದ ತಕ್ಷಣ ಈಗ ಹಣವನ್ನು ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರದ ಒಂದಿಷ್ಟು ಹಣ ಏನು ಕೊಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಹಣ ಮನೆಯ ಸಣ್ಣ ಪುಟ್ಟ ಕೆಲಸಗಳಿಗೆ ಆಗ್ತಾ ಇತ್ತು. ಹೀಗಾಗಿ ಅದನ್ನು ಕೂಡ ಒಂದು ಸ್ವಲ್ಪ ಜನ ಬಡವರು ಅವಲಂಬನೆ ಮಾಡ್ಕೊಂಡಿದ್ರು. ಈಗ ಪ್ರಮುಖವಾಗಿ ಕಳೆದ 4-5 ತಿಂಗಳಿಂದ ಹಣ ಬಂದಿರಲಿಲ್ಲ. ಈಗ ಮೊನ್ನೆ ಎಷ್ಟೇ ರಿಪಬ್ಲಿಕ್ ಕನ್ನಡ ಸುದ್ದಿ ಆದ ಬಳಿಕ ಒಂದಿಷ್ಟು ಹಣವನ್ನು ಹಾಕಿದ್ದಾರೆ ಅಂತ ಹೇಳಿ ಮಹಿಳೆಯರು ಖುಷಿ ಪಡ್ತಾ ಇದ್ದಾರೆ. ಬನ್ನಿ ಬಗ್ಗೆ ಮಾತಾಡಲಿಕ್ಕೆ ಜನ ಇದ್ದಾರೆ, ಮಾತಾಡೋ ಪ್ರಯತ್ನ ಮಾಡ್ತೀನಿ. ಅಮ್ಮ, ಗೃಹಲಕ್ಷ್ಮಿ ಹಣ ಬಂತಮ್ಮ? ಬಂದಿದೆ ಸರ್. ಹೇಳಕ್ಕೆ ಇಷ್ಟಪಡ್ತೀರಿ? ಈಗ ತುಂಬಾ ಧನ್ಯವಾದಗಳು ಗೃಹಲಕ್ಷ್ಮಿ ಅಮ್ಮ ಬಂದಿದ್ದಕ್ಕೆ. ಆರ್ ಕನ್ನಡ ಇದು ತುಂಬಾ ಧನ್ಯವಾದಗಳು. ಏನ್ ಹೇಳ್ತೀರಮ್ಮ ನೀವು? ಬಂದಿದೆ ಸರ್, ಆರ್ ಕನ್ನಡಕ್ಕೆ ಧನ್ಯವಾದಗಳು. ಏನೆಲ್ಲ ಯೂಸ್ ಮಾಡ್ತಿದ್ರಿ? ಮನೆಯ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಯೂಸ್ ಮಾಡ್ತಾ ಇದ್ದೀವಿ. ಹೌದು. ಬಂದಿರಲಿಲ್ಲ? ಎಷ್ಟು ತಿಂಗಳು ಬಂದಿರಲಿಲ್ಲ? 3 ತಿಂಗಳಿಂದ ಬಂದಿಲ್ಲ ಸರ್, ಬಂದಿದೆ ಈಗ. ಬಂದಿದೆ ಸರ್. ತಾವೇನ್ ಹೇಳ್ತೀರಮ್ಮ? ಬಂದಿದೆ ಸರ್. ಬಂದಿತ್ತು ಸರ್. ಆಲ್ ಕನ್ನಡದವ್ರಿಗೆ ತುಂಬಾ ಥ್ಯಾಂಕ್ಸ್. ಬಹಳ ದಿನದಿಂದ ದುಡ್ಡು ಬಂದಿರಲಿಲ್ಲ, ಇವಾಗ ಬಂದಿದೆ. ಬಹಳ ಬಡವರಿಗೆ ಬಹಳ ಅನುಕೂಲ ಆಗಿದೆ. ತುಂಬಾ ಥ್ಯಾಂಕ್ಸ್. ಎಷ್ಟು ದಿನದಿಂದ ಬಂದಿರಲಿಲ್ಲ ಅಮೌಂಟ್? 3-4 ತಿಂಗಳಿಂದ ಬಂದಿಲ್ಲ, ಇವಾಗ ಬಂದಿದೆ ಅಲ್ಲ, ಬಹಳ ಅನುಕೂಲ ಆಗಿದೆ ಸರ್. ಏನೇನೆಲ್ಲ ಮಾಡಿದ್ರು ಬಂದಿರೋ ಹಣ ತಗೊಂಡು? ಅವರು ಮನೆಗೆ ಬಳಸ್ಕೊಂಡಿದ್ದೆ. ತುಂಬಾ ಥ್ಯಾಂಕ್ಸ್ ಅವ್ರಿಗೆ. ಮನೆಗೆ ಬಳಸಿದ್ವಿ, ಖುಷಿಯಾಗಿದೆ. 4 ತಿಂಗಳು ಬಂದಿರಲಿಲ್ಲ, ತುಂಬಾ ಖುಷಿ ಆಯ್ತು. ಬಂದಿದೆ ರೀ ಮ್ಯಾಮ್. ನಮಸ್ಕಾರ. 4 ತಿಂಗಳಾತ್ರಿ ಬಂದಿದ್ದಿಲ್ಲ. ಇವಾಗ ಆರ್ ಕನ್ನಡದವರು ಇದು ಪಬ್ಲಿಸಿಟಿ ಮಾಡಿ ಇವಾಗ ಬಂದಿದೆ. ಸಣ್ಣ ಪುಟ್ಟ ಸ್ವಲ್ಪ ಖರ್ಚೆಲ್ಲ ಇದಾಗಿದೆ. ಥ್ಯಾಂಕ್ಸ್. ಆರ್ ಕನ್ನಡದಿಂದ ಟ್ಯಾಕ್ಸ್ ರೀ ಬಂದಿದೆ ರೀ. ನಮ್ಗೆ ಸಣ್ಣ ಪುಟ್ಟ ಕೆಲಸಕ್ಕೆ ಚೆನ್ನಾಗಿದೆ ಸರ್. ಆರ್ ಕನ್ನಡ ಚಾನಲ್ ಅವ್ರಿಗೆ ತುಂಬಾ ಧನ್ಯವಾದಗಳು. 6 ತಿಂಗಳಿಂದ ಏನು ಅಮೌಂಟ್ ಏನು ಬಂದಿರಲಿಲ್ಲ, ಇವಾಗ ರೀಸೆಂಟ್ ಆಗಿ ಬಂದಿದೆ. ಹೆಣ್ಮಕ್ಳಿಗೆ ಏನಾದ್ರೂ ಸಣ್ಣ ಪುಟ್ಟ ಖರ್ಚುಗಳು ಇದ್ದೇ ಇರ್ತಾವು. ಆ ಖರ್ಚಿಗೆ ಅದು ಏನೋ ಒಂದು ಎಲ್ಲೋ ಅನುಕೂಲ ಆಗ್ತಿದೆ. ಆದ್ರೂ ಅದನ್ನ ಸ್ಟಾಪ್ ಮಾಡೋದಕ್ಕಿಂತ ಎಲ್ಲೋ ಕೆಲವು ಜನರಿಗೆ ಅದು ನೀಡ್ಸ್ ಇದ್ದೇ ಇರ್ತೈತೆ. ಸೊ ಎಲ್ಲರಿಗೂ ಬರಲಿ ಅನ್ನೋದು ಒಂದು ಸಂತೋಷ ಅಷ್ಟೇ. ಟ್ಯಾಕ್ಸ್ ಬಂದಿದ್ದಕ್ಕೆ ನಮಗೂ ಬರ್ತೈತಿ ಸರ್. ಥ್ಯಾಂಕ್ಸ್ ಸರ್. ಬಂದೈತಿರ ಸರ್. ಸಣ್ಣ ಪುಟ್ಟ ಯೋಜನೆಗೆ ಸ್ವಲ್ಪ ಚೆನ್ನಾಗೈತಿ. 6 ಚಾನಲ್ಗೆ ಸ್ವಲ್ಪ ಡಬಲ್ ಮಾಡಿದಕ್ಕೆ ತುಂಬಾ ಥ್ಯಾಂಕ್ಸ್. ಇದು ಅಂದ್ರೆ ಮಹಿಳೆಯರು ಹೇಳುವಂತದ್ದು ಮನೆಯ ಸಣ್ಣ ಪುಟ್ಟ ಕಾರ್ಯಗಳಿಗೆ ಬರುವ ಹಣ ಉಪಯೋಗ ಆಗ್ತಾ ಇತ್ತು. ಅದನ್ನು ಕೂಡ 6-7 ತಿಂಗಳಿಂದ ಬಂದಿರಲಿಲ್ಲ. ಈಗ ಒಂದು ತಿಂಗಳು ಅಥವಾ 2 ತಿಂಗಳಿಂದ ಹಣ ಬಂದಿದೆ. ರಿಪಬ್ಲಿಕ್ ಕನ್ನಡ ಚಾನಲ್ ವರದಿ ಆದ ಬಳಿಕ ಸರ್ಕಾರ ಎಚ್ಚೆತ್ತು ಮಹಿಳೆಯರಿಗೆ ಹಣ ಕೊಟ್ಟಿರೋದಕ್ಕಾಗಿ ಜನರು ಸಂತೋಷವನ್ನು ವ್ಯಕ್ತಪಡಿಸುವ ಮುಖಾಂತರ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ ಹೇಳ್ತಿರುವಂತದ್ದು. ಕ್ಯಾಮರಾ ಶಂಕರಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಮಾರ್ಚ್ ತಿಂಗಳು ರೊಕ್ಕ ಬಂದಿಲ್ಲ, ಈ ತಿಂಗಳು ರೊಕ್ಕ ಬಂದವ. ಗೌರ್ಮೆಂಟ್ ಧನ್ಯವಾದಗಳು. ನೀವು ಮಾರ್ಚ್ ರೊಕ್ಕ ಬಂದಿಲ್ಲ, ಈಗ ಬಂದಾವ. ಫೋನಿನವರು ಟಿವಿದವರೆಲ್ಲ ಇದು ಮಾಡಿದ್ರು, ಈಗ ಹಾಕ್ಯಾರ.
ಮಾರ್ಕ್ಸ್ ರೊಕ್ಕ ಬಂದಿಲ್ಲ ಈಗ ಹಾಕ್ಯಾರ ಅಂತ ಹೇಳ್ತೇವ್. ಹಾ ಧನ್ಯವಾದ ಅಂತ ಹೇಳ್ತಾರ. ಮಾರ್ಕ್ಸ್ ರೊಕ್ಕ ಬಂದಿಲ್ಲ ಈಗ ಬಂದಾವ ಫೋನಿನ